ಕಾಂಗ್ರೆಸ್ ಸರ್ಕಾರ ಬಸ್ ಪ್ರಯಾಣ ದರ ಜೊತೆಗೆ ಎಲ್ಲ ದರ ಹೆಚ್ಚಿಸಿ ಜನರಿಗೆ ಹೊರೆಯಾಗಿದೆ ಎಂದು ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಕಿಡಿಕಾರಿದರು. ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಮೀಡಿಯಾದೊಂದಿಗೆ ಮಾತನಾಡಿದ ಅವರು, ಉಚಿತ ಯೋಜನೆಗಳಿಗೆ ಹಣ ಹಾಕಲು ಆಗುತ್ತಿಲ್ಲ. ಈ ಸರ್ಕಾರ 100ಕ್ಕೆ 100ರಷ್ಟು ರಾಜ್ಯ ಸರ್ಕಾರ ದಿವಾಳಿಯಾಗಿದೆ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕರ್ನಾಟಕವು ದೇಶದ ಅಭಿವೃದ್ಧಿ ಹೊಂದಿದ ರಾಜ್ಯಗಳಲ್ಲಿ ಒಂದಾಗಿದ್ದು, ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಬಾಣಂತಿಯರು ಸಾವು ಹೆಚ್ಚಾಗುತ್ತಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ದೀನ ದಲಿತರ ಹಣವನ್ನು ಕಬಳಿಸಿ ಉಚಿತ ಭಾಗ್ಯಗಳಿಗೆ ಹಂಚುವ ಮೂಲಕ ಎಸ್ಸಿ ಎಸ್ಟಿ ಹಣವನ್ನು ಲೂಟಿ ಮಾಡುತ್ತಿದೆ ಎಂದು ಆರೋಪಿಸಿದರು. ಕರ್ನಾಟಕ ರಾಜ್ಯದ ಮಹರ್ಷಿ ವಾಲ್ಮೀಕಿ ನಿಗಮದ 187 ಕೋಟಿ ರೂಪಾಯಿಗಳನ್ನು ದುರ್ಬಳಕೆ ಮಾಡಿರುವ ಜೊತೆಗೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಜನವಿರೋಧಿ ಆಡಳಿತ ನೀಡುತ್ತಿದೆ ಎಂದು ಹೇಳಿದರು. ಬಿಜೆಪಿ ಜಿಲ್ಲಾಧ್ಯಕ್ಷರು ಮುರಳಿ ಮಾತನಾಡಿ, ನಾಯಕನಹಟ್ಟಿಯ ಬಿಜೆಪಿ ಕಚೇರಿಯಲ್ಲಿ ಮಂಡಳ ಅಧ್ಯಕ್ಷರ ಪ್ರಕ್ರಿಯೆಗೆ 18 ಮಂಡಳ ಅಧ್ಯಕ್ಷರುಗಳು ಆಕಾಂಕ್ಷಿಗಳಾಗಿದ್ದು, ಅವರ ಹೆಸರುಗಳು ಬರೆಸಿದ್ದಾರೆ. ಜಿಲ್ಲಾ ಸಮಿತಿಯಿಂದ ರಾಜ್ಯ ಸಮಿತಿಗಳಿಗೆ ಹೆಸರುಗಳನ್ನು ಕಳುಹಿಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಬಿಜೆಪಿ ಮಂಡಳ ಅಧ್ಯಕ್ಷರ ಚುನಾವಣಾ ಅಧಿಕಾರಿ ಜೀವನ್ ಮೂರ್ತಿ, ತಳಕು ಮತ್ತು ನಾಯಕನಹಟ್ಟಿ ಮಂಡಳ ಅಧ್ಯಕ್ಷರು ಇ ರಾಮರೆಡ್ಡಿ, ರಾಮದಾಸ್, ಕೆ ಜೆ ಪಾಲಯ್ಯ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಓಬಳೇಶ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಹರೀಶ್, NKS TV4 ನ್ಯೂಸ್. ಈಗ ನೀವೆಲ್ಲ ಕೊಟ್ಟಿರುವಂಥದ್ದು ಒಟ್ಟು ನನ್ನ ಹತ್ರ ಬಂದು 17 ಹೆಸರು ಬಂದಿದ್ದು. ರವೀಂದ್ರ ಮನ್ಯಕೋಟೆ ಒಂದು, ಯಶವಂತಗೌಡ ನೇರ್ಲಗುಂಟೆನಾ ಗುಂಟೆ, DH ಪರಮೇಶ್ವರಪ್ಪ ಓಬೈನಹಟ್ಟಿ, ಪ್ರಹ್ಲಾದ್ ಬೋಗನಹಳ್ಳಿ, ತಿಪ್ಪೇಸ್ವಾಮಿ ಚಿತ್ರನಾಯಕನಹಳ್ಳಿ, ರೇಣುಕಾಪುರ, ಗೋವಿಂದಪ್ಪ ಮಹಾದೇವಪುರ, ನಾಗರಾಜಸ್ ಹಿರೇಹಳ್ಳಿ, BT ಪಾಲನಾಯ್ಕ ತಳುಕು, ಬಾಲಣ್ಣ ಕರಾವಗೊಂಡನಹಳ್ಳಿ, ಕಸವಗೊಂಡನಹಳ್ಳಿ, ಚೆನ್ನಗಾನಹಳ್ಳಿ, ನಾರಾಯಣ ರೆಡ್ಡಿ CD ಚಿತ್ರನಾಯಕನಹಳ್ಳಿ, ಸಂಘಟನಾ ಪರ್ವದ ಪ್ರಯುಕ್ತ ಇವತ್ತೇನು ಸಭೆಯನ್ನು ನಾವು ಮಾಡಿದ್ದೀವಿ. ಈ ಒಂದು ಸಭೆಯಲ್ಲಿ ನಮ್ಮ ಜಿಲ್ಲೆಯ ಚುನಾವಣಾಧಿಕಾರಿಗಳಾಗಿರ್ತಕ್ಕಂಥ ದಾವಣಗೆರೆ ಜಿಲ್ಲೆಯ ಮಾಜಿ ಅಧ್ಯಕ್ಷರು ಮತ್ತು ಬಯಲುಸೀಮೆ ಅಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಜೀವನ್ ಮೂರ್ತಣ್ಣವರು, ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಮಾಜಿ ಶಾಸಕರು, ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ತಿಪ್ಪೇಸ್ವಾಮಣ್ಣವರು, MLD ಸಾಮಣ್ಣವರು ಮತ್ತು ನಮ್ಮ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ರಾಮರೆಡ್ಡಿ ಅಣ್ಣವರ ನೇತೃತ್ವದಲ್ಲಿ ಈ ಮಂಡಲದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರನ್ನ ಕರೆದು ಇವತ್ತು ಮಂಡಲ ಅಧ್ಯಕ್ಷರ ಪ್ರಕ್ರಿಯೆಗೆ ಇವತ್ತು ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸುಮಾರು 18 ಹೆಸರುಗಳು ಕೂಡ ಮಂಡಲ ಅಧ್ಯಕ್ಷರ ಆಕಾಂಕ್ಷಿಗಳು ಬಂದಿದ್ದಾರೆ. ಜಿಲ್ಲಾ ಸಮಿತಿಯಲ್ಲಿ ಕೋರ್ ಕಮಿಟಿಯಲ್ಲಿ ಇತ್ತು, ಅಲ್ಲಿ ಅದರಿಂದ ರಾಜ್ಯ ಸಮಿತಿಗೂ ಕೂಡ ಕಳಿಸಿ ಅದನ್ನು ನಿರ್ಣಯನ ಮಾಡಿ ಒಂದು ಬಂದು ಅದಾದ ನಂತರ ಒಂದು ಇಲ್ಲಿ ಘೋಷಣೆಯನ್ನು ಮಾಡುವಂಥದ್ದು ಆಗುತ್ತೆ. ಹಾಗಾಗಿ ಆ ಪ್ರಕ್ರಿಯೆಗೆ ಸಕ್ಕರೆ ಎಲ್ಲರೂ ಕೂಡ ನಮ್ಮ ಮಹಾಶಕ್ತಿ ಕೇಂದ್ರ ಪ್ರಮುಖರು ಇರ್ಬೋದು, ಮಂಡಲದ ಪದಾಧಿಕಾರಿಗಳು ಇರ್ಬೋದು, ಜಿಲ್ಲಾ ಪಂಚಾಯತಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಎಲ್ಲರೂ ಕೂಡ ಬಂದು, ಮತ್ತೆ ಪಟ್ಟಣ ಪಂಚಾಯತಿಯ ಸದಸ್ಯರು ಕೂಡ ಬಂದು ಎಲ್ಲರೂ ಕೂಡ ಸಲಹೆಗಳನ್ನು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಈ ಒಂದು ಪ್ರಕ್ರಿಯೆಗೆ ಒಂದು ಚಾಲನೆ ಸಿಕ್ಕಿದೆ. ಸರ್ಕಾರ ಬಂದಾಗಲಿಂದ ಬಾಣಂತರು ಎಷ್ಟು ಹೋಗಿದ್ದಾರಪ್ಪ, ಮತ್ತು ಕೊಲೆಗಳು ಎಷ್ಟಾಗಿದ್ದಾವೆ, ಎಲ್ಲಿ ಅಭಿವೃದ್ಧಿ ಕೆಲಸನೇ ಆಗಿಲ್ಲಪ್ಪ. ಬರೀ ಬಿಟ್ಟಿ ಭಾಗ್ಯಗಳಿಗೆ ದುಡ್ಡು ಜೋಡ್ಸೋಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಇವ್ರಿಗೆ ನಾಚಿಕೆ ಆಗಬೇಕು. ನಾಯಕರು ದುಡ್ಡು ತಿಂದರು, ಅವರು ದುಡ್ಡು ತಿಂದರು. ಇನ್ನು ಯಾವ ಇಲಾಖೆಯಲ್ಲಿ ಬಿಟ್ಟಿದ್ದಾರಪ್ಪ ಇವರು? ಎಲ್ಲ ಇಲಾಖೆಯಲ್ಲೂ ದೋಚಿದಾರೆಲ್ಲ. ಸರ್ಕಾರ ನಡೆ ಅಂದರೆ ಹೆಂಗೆ ನಡೀತತೆ? ಕೊಲೆಗಳಿಗೆ ಸರ್ಕಾರಪ್ಪ ಇದು ಅಂತಾರೆ, ಜನ ಅಂತಾರಪ್ಪ. ಅಧಿಕಾರಿಗಳೆಲ್ಲ ಸಾಧಿದ್ದಾರೆ. ಬೆಲೆ ಏರಿಕೆ ನೋಡಿ, ಈಗ ಬಸ್ಸು ಇದನ್ನೆಲ್ಲ ದರ ಏರಿಕೆ ಮಾಡಿದಾರಲ್ಲ, ಹಾಲಿನ ದರ ಪ್ರತಿಯೊಂದು ಏರಿಕೆ ಮಾಡಿದ್ದಾರೆ. ಇದು ಒಂದು ಸರ್ಕಾರ ಅಂತಾರ ಇದನ್ನು? ನಾಚಿಕೆಟ್ಟ ಸರ್ಕಾರ ಇವ್ರು ಇರಬಾರ್ದು. ಮೊದಲು ಸರ್ಕಾರ ಬಿಟ್ಟು ಮೊದಲು ತೊಲಗಬೇಕು.